ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SR ಪಾರ್ಸರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಇದೇನಿದು ನಮ್ಮ ಇನ್ಪುಟ್ ಸ್ಟ್ರಿಂಗ್. ಈಗ ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಎರಡು ಡೇಟಾ ಸ್ಟ್ರಕ್ಚರ್ಗಳನ್ನ ಯೂಸ್ ಮಾಡ್ತೀವಿ. ಒಂದು ಸ್ಟ್ಯಾಕ್, ಎರಡನೇದು ಇನ್ಪುಟ್ ಬಫರ್. ಮೂರನೇದಾಗಿ ನಾವು ಯೂಸ್ ಮಾಡುವಂತ ಕಾಲಮ್ ಯಾವುದು? ಆಕ್ಷನ್ಸ್. ಸೊ ಈ ಆಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಜರ್ ಆಗಿ 4 ಆಕ್ಷನ್ಗಳು ಬರ್ತವೆ. ಮೊದಲನೇದು ಶಿಫ್ಟ್, ಎರಡನೇದು ರೆಡ್ಯೂಸ್, ಮೂರನೇದು ಅಕ್ಸೆಪ್ಟ್, ನಾಲ್ಕನೇದು ಎರರ್. ಆದ್ರೆ ನಾವು ಮೇಜರ್ ಆಗಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಈ ಮೂರನ್ನ ಮಾತ್ರ ಯೂಸ್ ಮಾಡ್ತೀವಿ: ಶಿಫ್ಟ್, ರೆಡ್ಯೂಸ್ ಮತ್ತೆ ಅಕ್ಸೆಪ್ಟ್. ಮತ್ತೆ ಈ ಒಂದು SR ಪಾರ್ಸರ್ ಅಲ್ಲಿ ಎರಡು ಕಾನ್ಫ್ಲಿಕ್ಟ್ ಗಳು ಬರುತ್ತೆ. ಒಂದು ಶಿಫ್ಟ್ ರೆಡ್ಯೂಸ್, ಇನ್ನೊಂದು ರೆಡ್ಯೂಸ್ ಅಂತ. ಅದು ಯಾವ ರೀತಿ ಅಂತ ನಾನು ಪ್ರಾಬ್ಲಮ್ ಪ್ರೊಸೀಡ್ ಆಗ್ತಾ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಪ್ರಾಬ್ಲಮ್ ಯಾವ ರೀತಿ ಶುರು ಮಾಡಬೇಕು ಅಂತ ಅಂದ್ರೆ, ಫಸ್ಟ್ ಸ್ಟ್ಯಾಕ್ ಎಂಟಿ ಇರುತ್ತೆ. ಎಂಟಿಯನ್ನ ನಾನು ಯಾವ ರೀತಿ ಡಿನೋಟ್ ಮಾಡ್ತಾ ಇದ್ದೀನಿ? ಡಾಲರ್ ಸಿಂಬಲ್ ಅನ್ನ ಯೂಸ್ ಮಾಡಿಕೊಂಡು ಎಂಟಿಯನ್ನ ಅಂದ್ರೆ ಯಾವುದೇ ಎಲಿಮೆಂಟ್ ಇಲ್ಲ ಅನ್ನೋದನ್ನ ಡಿನೋಟ್ ಮಾಡ್ತೀನಿ. ನೆಕ್ಸ್ಟ್ ಕೊಟ್ಟಿರುವಂತಹ ಇನ್ಪುಟ್ ಸ್ಟ್ರಿಂಗ್ ಅನ್ನ ಇನ್ಪುಟ್ ಬಫರ್ ಅಲ್ಲಿ ಬರ್ಕೊಳ್ಳಿ. C+C. ಈಗ ಈ ಇನ್ಪುಟ್ ಬಫರ್ ಏನ್ ನಾವು ಇನ್ಪುಟ್ ಸ್ಟ್ರಿಂಗ್ ಅನ್ನ ಬರ್ಕೊಂಡಿದೀವಿ ಅದರ ಜೊತೆ ಒಂದು ಡಾಲರ್ ಅನ್ನ ಬರಿಬೇಕು. ಯಾಕಂತಂದ್ರೆ ನಾವು ಇಲ್ಲಿ ಇನ್ಪುಟ್ ಬಫರ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ ಈ ಕಡೆ ಸ್ಟ್ಯಾಕ್ ಗೆ ಇನ್ಸರ್ಟ್ ಮಾಡ್ತಾ ಈ ಇನ್ಪುಟ್ ಬಫರ್ ಅನ್ನ ಎಂಟಿ ಮಾಡಬೇಕು. ಎಂಟಿ ಮಾಡಿದಾಗ ನಮಗೆ ಗೊತ್ತಾಗ್ಬೇಕಲ್ವಾ ಎಂಟಿ ಆಗಿದೆ ಅಂತ. ಸೊ ಎಂಟಿನ ನಾವು ಯಾವ ಸಿಂಬಲ್ ಅಲ್ಲಿ ಯೂಸ್ ಮಾಡ್ತಾ ಇರೋದು? ಡಾಲರ್ ಸಿಂಬಲ್ ನಮಗೆ ಎಂಟಿ ಅನ್ನ ತೋರಿಸುತ್ತೆ. ಈಗ ಸ್ಟಾರ್ಟಿಂಗು ಸ್ಟ್ಯಾಕ್ ಎಂಟಿ ಇದೆ. ನೆಕ್ಸ್ಟ್ ಇವನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಾದ್ಮೇಲೆ ಇನ್ಪುಟ್ ಬಫರ್ ಎಂಟಿ ಆಗುತ್ತೆ. ಆ ಇನ್ಪುಟ್ ಬಫರ್ ಎಂಟಿ ಆಗಿರೋದನ್ನ ತೋರಿಸೋದಕ್ಕೋಸ್ಕರ ಈ ಡಾಲರ್ ಅನ್ನ ಯೂಸ್ ಮಾಡ್ತೀವಿ. ಈಗ ಒಂದೊಂದಾಗೆ ಆಕ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಈಗ ಆಕ್ಷನ್ಸ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತಂದ್ರೆ, ಸ್ಟ್ಯಾಕ್ ಅಲ್ಲಿ ಯಾವ ಎಲಿಮೆಂಟ್ ಗಳಿವೆ ಅದರ ಮೇಲೆ ನಮ್ಮ ಆಕ್ಷನ್ಸ್ ಡಿಸೈಡ್ ಆಗುತ್ತೆ. ಈಗ ಸ್ಟಾರ್ಟಿಂಗ್ ನನ್ನ ಸ್ಟ್ಯಾಕ್ ಎಂಟಿ ಇದೆ, ಯಾವುದೇ ಒಂದು ಎಲಿಮೆಂಟ್ ಇನ್ಸರ್ಟ್ ಆಗಿಲ್ಲ. ಸೊ ಏನ್ ಮಾಡ್ಬೋದು? ನಾವು ಶಿಫ್ಟ್ ಮಾಡ್ಬೋದು. ಯಾವುದು ಎಲಿಮೆಂಟ್ ಶಿಫ್ಟ್ ಆಗುತ್ತೆ ಅಂತಂದ್ರೆ, ಇನ್ಪುಟ್ ಬಫರ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವ್ದಿರುತ್ತೆ ಅದು ಶಿಫ್ಟ್ ಆಗುತ್ತೆ. ಯಾವ್ದದು? ಸಿ. ಡಾಲರ್ ಇದೆ, ಸಿ ಈ ಕಡೆ ಶಿಫ್ಟ್ ಆಯ್ತು. ಇನ್ನು ಉಳಿದಿರೋದೇನು? -C+C ಡಾಲರ್ ಉಳ್ಕೊಂತು. ಈಗ ನೆಕ್ಸ್ಟ್ ಆಕ್ಷನ್ ಡಿಸೈಡ್ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಸ್ಟ್ಯಾಕ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ? ಇವಾಗ ಇದು ಎಂಟಿ ಸಿಂಬಲ್, ಇದನ್ನ ಬಿಟ್ಟಾಕಿ. ಇವಾಗ ಸಿ ಇದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಈಕ್ವೇಶನ್ಸ್ ಅಥವಾ ಪ್ರೊಜೆಕ್ಷನ್ಸ್ ಅಲ್ಲಿ ನಾನು ಸಿ ಏನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇದೆಯಾ ಅಂತ ನೋಡ್ಬೇಕು. ನೋಡಿ, ಟಿ ಪ್ರೊಡ್ಯೂಸಿಂಗ್ ಸಿ ಇಸ್ ದ ಸಪರೇಟ್ ಪ್ರೊಜೆಕ್ಷನ್. ಸೊ ಸಪರೇಟ್ ಪ್ರೊಜೆಕ್ಷನ್ ಆಗಿ ನಮ್ಗೆ ಇಲ್ಲಿ ಇನ್ಸರ್ಟ್ ಆಗಿರುವಂತಹ ಎಲಿಮೆಂಟ್ ಇದ್ರೆ ನಾವೇನ್ ಮಾಡ್ತೀವಿ? ರೆಡ್ಯೂಸ್ ಮಾಡ್ತೀವಿ. ರೆಡ್ಯೂಸ್ ಟಿ ಪ್ರೊಡ್ಯೂಸಿಂಗ್ ಸಿ ಅಲ್ವಾ? ಸೊ ಏನ್ ಮಾಡಬೇಕು? ಸಿ ಜಾಗಕ್ಕೆ ಟಿ ಅನ್ನ ರೀಪ್ಲೇಸ್ ಮಾಡಬೇಕು. ಸೊ ಡಾಲರ್ ಅದೇ ರೀತಿ ಉಳ್ಕೊಳ್ಳುತ್ತೆ, ಸಿ ಜಾಗಕ್ಕೆ ಏನ್ ಬರುತ್ತೆ? ಟಿ. ಅಂದ್ರೆ ಪ್ರೊಜೆಕ್ಷನ್ ಬದಲು ಪ್ರೊಡ್ಯೂಸರ್ ನ ಯೂಸ್ ಮಾಡ್ತೀವಿ. ಇನ್ನು ಉಳಿದಿರೋದೆಲ್ಲ C+C ಡಾಲರ್ ಅದೇ ರೀತಿ ಉಳ್ಕೊಂತು. ಈಗ ಮತ್ತೆ ಆಕ್ಷನ್ ಯಾರ ಮೇಲೆ ಡಿಪೆಂಡ್ ಆಗೋದು? ಸ್ಟ್ಯಾಕ್ ಅಲ್ಲಿ ಯಾರಿದ್ದಾರೆ ನೋಡ್ತೀನಿ ಅವ್ರನ್ನ. ಟಿ ಇದೆ, ಕ್ಯಾಪಿಟಲ್ ಲೆಟರ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಟಿ ಸಪರೇಟ್ ಆಗಿದೆಯಾ? ನೋಡಿ, ಸಪರೇಟ್ ಆಗಿದೆಯಾ? ಇಲ್ಲ. ನೋಡಿ, ಇದಿದೆ ಅಂತ ಅನ್ನಿಸ್ಬೋದು, ಬಟ್ ಇಟ್ ಈಸ್ ನಾಟ್ ದ ಒನ್. ಯಾಕಂತಂದ್ರೆ ಓಪನ್ ಬ್ರಾಕೆಟ್ ಟಿ, ಕ್ಲೋಸ್ಡ್ ಬ್ರಾಕೆಟ್. ಸೊ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಟಿ ಇದೆ, ಸಪರೇಟ್ ಆಗಿ ಟಿ ಇಲ್ಲ. ಸಪರೇಟ್ ಆಗಿ ಇದ್ರೆ ಮಾತ್ರ ನಾನು ರೆಡ್ಯೂಸ್ ಮಾಡ್ಬೋದು. ಸೊ ಇವಾಗ ಯಾವುದೇ ಆಕ್ಷನ್, ಸೊ ಇವಾಗ ನಾನು ರೆಡ್ಯೂಸ್ ಮಾಡಕ್ ಆಗಲ್ಲ. ಸೊ ಏನ್ ಮಾಡ್ಬೋದು? ನೆಕ್ಸ್ಟ್ ಆಕ್ಷನ್ ದಟ್ ಈಸ್ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಸೊ ಶಿಫ್ಟ್ ಇವಾಗ ಮೈನಸ್ ಇದೆ, ಫಸ್ಟ್ ಎಲಿಮೆಂಟು ನನ್ನ ಇನ್ಪುಟ್ ಬಫರ್ ಅಲ್ಲಿ, ಅದು ಈ ಕಡೆ ಬರುತ್ತೆ. ಡಾಲರ್ ವಿಲ್ ಬಿ ಸೇಮ್, ಟಿ ಮೈನಸ್ ಈ ಕಡೆ ಬಂತು. ಉಳಿದಿದ್ದೇನು? C+C ಡಾಲರ್ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಆಕ್ಷನ್ ಡಿಸೈಡ್ ಆಗೋದು ನನ್ನ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎಲಿಮೆಂಟ್. ಮೈನಸ್ ಇದೆ ಫಸ್ಟ್, ಮೈನಸ್ ಎಲ್ಲಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇಲ್ಲ. ನೆಕ್ಸ್ಟ್ ಅದ್ರ ಜೊತೆ ಟಿ ಅನ್ನು ಕೂಡ ಸೇರಿಸ್ಕೊಳ್ಳಿ. ಟಿ ಮೈನಸ್ ಏನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇಲ್ಲ. ಟಿ ಮೈನಸ್ ಟಿ ಇದೆ, ಬಟ್ ಟಿ ಮೈನಸ್ ಮಾತ್ರ ಇಲ್ಲ ಸಪರೇಟ್ ಪ್ರೊಜೆಕ್ಷನ್ ಆಗಿ. ಸೊ ಏನ್ ಮಾಡಬೇಕು? ರೆಡ್ಯೂಸ್ ಆಪರೇಷನ್ ಅಥವಾ ಆಕ್ಷನ್ ಅನ್ನ ಮಾಡಕ್ಕಾಗಲ್ಲ, ಶಿಫ್ಟ್ ಮಾಡಬೇಕು. ಸೊ ಶಿಫ್ಟ್ ಮಾಡಿದ್ರೆ ಮೊದಲನೇ ಎಲಿಮೆಂಟ್ ಯಾವ್ದಿರೋದು ಇನ್ಪುಟ್ ಬಫರ್ ಅಲ್ಲಿ? ನಮ್ಗೆ ಓಪನ್ ಬ್ರಾಕೆಟ್. ಸೊ ಡಾಲರ್ ವಿಲ್ ಬಿ ಸೇಮ್, ಟಿ ಮೈನಸ್ ಓಪನ್ ಬ್ರಾಕೆಟ್ ಈ ಕಡೆ ಬರುತ್ತೆ. ಸೊ ಓಪನ್ ಬ್ರಾಕೆಟ್ ಇಲ್ಲಿ ಬಂತು. ಇನ್ನು ಉಳ್ಕೊಳ್ಳೋದೇನು? C+C ಕ್ಲೋಸ್ಡ್ ಬ್ರಾಕೆಟ್ ಡಾಲರ್. ಆಕ್ಷನ್ ಯಾವ್ರ ಮೇಲೆ ಡಿಪೆಂಡು? ಸ್ಟ್ಯಾಕ್ ಮೇಲೆ ಡಿಪೆಂಡು.
ಓಪನ್ ಬ್ರಾಕೆಟ್ ಇದೆ, ಸಪರೇಟ್ ಆಗಿ ಏನಾದ್ರೂ ಇದೆಯಾ ಓಪನ್ ಬ್ರಾಕೆಟ್ ಪ್ರೊಜೆಕ್ಷನ್ ಅಲ್ಲಿ? ಇಲ್ಲ. ಮೈನಸ್ ಮೈನಸ್ ಸಪರೇಟ್, ಓಪನ್ ಬ್ರಾಕೆಟ್ ಸಪರೇಟ್ ಆಗಿದೆಯಾ? ಇಲ್ಲ. ನೆಕ್ಸ್ಟ್ ಓಪನ್ ಬ್ರಾಕೆಟ್ ಮತ್ತೆ ಮೈನಸ್ ಎರಡನ್ನೂ ನೋಡಿ, ಮೈನಸ್ ಓಪನ್ ಬ್ರಾಕೆಟ್ ಇದೆಯಾ? ಇಲ್ಲ. ನೆಕ್ಸ್ಟ್ ಟಿನೂ ಕೂಡ ಸೇರಿಸ್ಕೊಳ್ಳೋಣ. ಟಿ ಮೈನಸ್ ಓಪನ್ ಬ್ರಾಕೆಟ್ ಇದೆಯಾ ಸಪರೇಟ್ ಪ್ರೊಜೆಕ್ಷನ್ ಆಗಿ? ಇಲ್ಲ. ಸೊ ಇವಾಗ ಏನ್ ಮಾಡ್ಬೋದು, ರೆಡ್ಯೂಸ್ ಆಪರೇಷನ್ಸ್ ಅನ್ನ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ನಾನೇನಿದ್ರು ಕೂಡ ಶಿಫ್ಟ್ ಮಾಡ್ಬೋದು. ಸೊ ಶಿಫ್ಟ್ ಈ ಕಡೆ ಬರೀತಾ ಹೋಗೋಣ. ಸೊ ಇವಾಗ ಏನಾಗುತ್ತೆ, ಶಿಫ್ಟ್ ಮಾಡಿದ್ರೆ ಫಸ್ಟ್ ಇರುವಂತ ಎಲಿಮೆಂಟ್ ಯಾವುದು ಇನ್ಪುಟ್ ಬಫರ್ ಅಲ್ಲಿ? ಸಿ. ಸೊ ಸಿ ಈ ಕಡೆ ಬರುತ್ತೆ, ಡಾಲರ್ ಟಿ ಮೈನಸ್ ಓಪನ್ ಬ್ರಾಕೆಟ್ ಸಿ. ಇಲ್ಲಿ ಸಿ ಈ ಕಡೆ ಹೋದ್ರೆ ಉಳಿದಿರೋದೇನು? ಪ್ಲಸ್ ಸಿ ಕ್ಲೋಸ್ಡ್ ಬ್ರಾಕೆಟ್ ಡಾಲರ್ ಮಾತ್ರ ಉಳಿತು. ನೆಕ್ಸ್ಟ್ ಆಕ್ಷನ್ ಡಿಸೈಡ್ ಆಗೋದು ಸ್ಟ್ಯಾಕ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅದು. ಈಗ ತಾನೇ ಇನ್ಸರ್ಟ್ ಅಥವಾ ಶಿಫ್ಟ್ ಆಗಿರೋ ಎಲಿಮೆಂಟ್ ಯಾವುದು? ಸಿ. ಸಿ ಏನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಜೆಕ್ಷನ್ಸ್ ಅಲ್ಲಿ ಇದೆಯಾ? ಎಸ್ ಇದೆ. ಟಿ ಪ್ರೊಡ್ಯೂಸಿಂಗ್ ಸಿ. ಸೊ ಇವಾಗ ರೆಡ್ಯೂಸ್ ಮಾಡಬಹುದು, ರೆಡ್ಯೂಸ್ ಟಿ ಪ್ರೊಡ್ಯೂಸಿಂಗ್ ಸಿ. ಸೊ ಸಿ ಜಾಗಕ್ಕೆ ಟಿ ಬರುತ್ತೆ, ಡಾಲರ್ ಟಿ ಮೈನಸ್ ಟಿ. ಸೊ ಪ್ಲಸ್ ಸಿ ಕ್ಲೋಸ್ಡ್ ಬ್ರಾಕೆಟ್ ಡಾಲರ್ ಅದೇ ರೀತಿ ಉಳ್ಕೊಳುತ್ತೆ. ಈಗ ಮತ್ತೆ ಆಕ್ಷನ್ ಡಿಪೆಂಡ್ ಆಗೋದು ಸ್ಟ್ಯಾಕ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ ಅದು. ಟಿ ಈಗ ರಿಪ್ಲೇಸ್ ಮಾಡಿದ್ದು ಅದನ್ನೇ ನೋಡೋಣ. ಟಿ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇಲ್ಲ. ಓಪನ್ ಬ್ರಾಕೆಟ್ ಟಿ ಕ್ಲೋಸ್ಡ್ ಬ್ರಾಕೆಟ್ ಇದೆ, ಬಟ್ ಟಿ ಸಪರೇಟ್ ಪ್ರೊಜೆಕ್ಷನ್ ಆಗಿ ಇಲ್ಲ. ನೆಕ್ಸ್ಟ್ ಟಿ ಜೊತೆ ನಾವು ಕ್ಲೋಸ್ಡ್ ಬ್ರಾಕೆಟ್ ಸೇರಿಸ್ಕೊಂತೀವಿ. ಕ್ಲೋಸ್ಡ್ ಬ್ರಾಕೆಟ್ ಟಿ ಓಪನ್ ಬ್ರಾಕೆಟ್ ಇದೆ, ಅದು ಕೂಡ ಸೇರ್ಕೊಂಡಿರೋದ್ರಿಂದ ಸೊ ನಾವು ರೆಡ್ಯೂಸ್ ಮಾಡೋಕ್ಕಾಗಲ್ಲ. ಮೈನಸ್ ಮೈನಸ್ ಕ್ಲೋಸ್ಡ್ ಬ್ರಾಕೆಟ್ ಟಿ ಇದೆಯಾ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? ಇಲ್ಲ. ಟಿ ಮೈನಸ್ ಕ್ಲೋಸ್ಡ್ ಬ್ರಾಕೆಟ್ ಟಿ ಇದೆಯಾ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಜೆಕ್ಷನ್ಸ್ ಅಲ್ಲಿ? ಇಲ್ಲ. ಸೊ ಏನ್ ಮಾಡ್ಬೋದು, ರೆಡ್ಯೂಸ್ ಆಪ್ಷನ್ ಅನ್ನ ನಾನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಶಿಫ್ಟ್ ಅನ್ನ ಮಾಡ್ತೀನಿ. ನಾವು ಎರಡನ್ನೇ ನಾವು ಮೇಜರ್ ಆಗಿ ಯೂಸ್ ಮಾಡೋದು. ಕೊನೆ ಸ್ಟೆಪ್ ಅಲ್ಲಿ ಮಾತ್ರ ಮೂರನೇ ಆಕ್ಷನ್ ಅಕ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀವಿ ಹೊರತು ಇನ್ನು ಉಳಿದಿರೋಂತೆ ನಾವು ಕೇವಲ ಶಿಫ್ಟ್ ರೆಡ್ಯೂಸ್ ಎರಡರಲ್ಲೇ ಆಟ ಆಡೋದು. ಸೊ ಅದಕ್ಕೋಸ್ಕರನೇ ಇದನ್ನ ಶಿಫ್ಟ್ ರೆಡ್ಯೂಸ್ ಪಾರ್ಸರ್ ಅಂತ ಕರೀತಾರೆ. ಈಗ ಶಿಫ್ಟ್ ಮಾಡಬೇಕು ಅಂತಂದ್ರೆ ಮೊದಲನೇ ಎಲಿಮೆಂಟ್ ಇನ್ಪುಟ್ ಬಫರ್ದು ಈ ಕಡೆ ಸೈಡ್ ಬರುತ್ತೆ, ಡಾಲರ್ ಟಿ ಮೈನಸ್ ಟಿ ಪ್ಲಸ್. ಸೊ ಉಳಿಯೋದೇನು? ಸಿ ಓಪನ್ ಕ್ಲೋಸ್ಡ್ ಬ್ರಾಕೆಟ್ ಡಾಲರ್ ಉಳ್ಕೊಂತು. ಆಕ್ಷನ್ಸ್ ಡಿಸೈಡ್ಸ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಇನ್ಸರ್ಟ್ ಆಗಿರುವಂತದ್ದು ಪ್ಲಸ್. ಸೊ ಪ್ಲಸ್ ಇದೆಯಾ ಸಪರೇಟ್ ಪ್ರೊಜೆಕ್ಷನ್ ಆಗಿ? ಇಲ್ಲ. ನೆಕ್ಸ್ಟ್ ಇನ್ಕ್ಲೂಡ್ ಮಾಡಿ, ಟಿ ಪ್ಲಸ್ ಇದೆಯಾ ಸಪರೇಟ್ ಪ್ರೊಜೆಕ್ಷನ್ ಆಗಿ? ಟಿ ಪ್ಲಸ್ ಟಿ ಇದೆ, ಬಟ್ ಟಿ ಪ್ಲಸ್ ಇಲ್ಲ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಟಿ ಪ್ಲಸ್ ಟಿ ಇದೆಯಾ? ಇಲ್ಲ. ಸಾರಿ, ಓಪನ್ ಬ್ರಾಕೆಟ್ ಟಿ ಪ್ಲಸ್ ಟಿ ಇದೆಯಾ? ಇಲ್ಲ. ಮೈನಸ್ ಓಪನ್ ಬ್ರಾಕೆಟ್ ಟಿ ಪ್ಲಸ್ ಟಿ ಇದೆಯಾ? ಇಲ್ಲ. ಟಿ ಮೈನಸ್ ಓಪನ್ ಬ್ರಾಕೆಟ್ ಟಿ ಪ್ಲಸ್ ಇದೆಯಾ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? ಇಲ್ಲ. ಸೊ ಏನ್ ಮಾಡ್ಬೋದು, ಶಿಫ್ಟ್ ಆಕ್ಷನ್ ಅನ್ನ ಮಾಡ್ಬೋದು. ರೆಡ್ಯೂಸ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಶಿಫ್ಟೇ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸಿ ಈ ಕಡೆ ಬರುತ್ತೆ, ಯಾಕಂತಂದ್ರೆ ಫಸ್ಟ್ ಎಲಿಮೆಂಟ್ ಇನ್ಪುಟ್ ಬಫರ್ ಅಲ್ಲಿ ಸಿ ಇದೆ, ಡಾಲರ್ ಟಿ ಮೈನಸ್ ಟಿ ಪ್ಲಸ್ ಟಿ, ಸಾರಿ ಟಿ ಪ್ಲಸ್ ಸಿ. ಉಳ್ಕೊಳ್ಳೋದೇನು? ಕ್ಲೋಸ್ಡ್ ಬ್ರಾಕೆಟ್ ಡಾಲರ್ ಮಾತ್ರ ಉಳ್ಕೊಂತು. ಈಗ ಸಿ ಇದೆ ಮೊದಲನೇದು, ಯಾಕಂತಂದ್ರೆ ಈಗ ತಾನೇ ಈ ಕಡೆ ಶಿಫ್ಟ್ ಆಗಿರುವಂತದ್ದು ಸಿ. ಸಿ ಇದೆಯಾ ಸಪರೇಟ್ ಪ್ರೊಜೆಕ್ಷನ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? ಎಸ್. ಸೊ ಟಿ ಪ್ರೊಡ್ಯೂಸಿಂಗ್ ಸಿ. ಏನ್ ಮಾಡ್ಬೋದು, ರೆಡ್ಯೂಸ್ ಟಿ ಪ್ರೊಡ್ಯೂಸಿಂಗ್ ಸಿ. ಸೊ ಡಾಲರ್ ವಿಲ್ ಬಿ ಸೇಮ್, ಟಿ ಮೈನಸ್ ಟಿ ಪ್ಲಸ್ ಸಿ ಜಾಗಕ್ಕೆ ಟಿ ಬರುತ್ತೆ, ಕ್ಲೋಸ್ಡ್ ಬ್ರಾಕೆಟ್ ಡಾಲರ್ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಆಕ್ಷನ್ ಡಿಸೈಡ್ಸ್ ಆನ್ ಸ್ಟ್ಯಾಕ್ ವ್ಯಾಲ್ಯೂ. ಟಿ ಈಗ ತಾನೇ ಚೇಂಜ್ ಆಗಿರೋಂಥದ್ದು, ಟಿ ಸಪರೇಟ್ ಪ್ರೊಜೆಕ್ಷನ್ ಆಗಿಲ್ಲ. ಪ್ಲಸ್ ಟಿ ಇದೆಯಾ ಸಪರೇಟ್ ಪ್ರೊಜೆಕ್ಷನ್ ಆಗಿ? ಇಲ್ಲ. ಟಿ ಪ್ಲಸ್ ಟಿ ಇದೆ, ಸೊ ರಿಡ್ಯೂಸ್ ಮಾಡ್ಬೋದಾ? ಇಲ್ಲ. ಸೊ ನಾನು ಹೇಳಿದ್ದೆ ಎರಡು ಕಾನ್ಫ್ಲಿಕ್ಟ್ ಬರುತ್ತೆ ಈ ಒಂದು ಎಸ್ ಆರ್ ಪಾರ್ಸರ್ ಅಲ್ಲಿ ಅಂತ. ಇದನ್ನ ಏನಂತ ಕರಿತೀವಿ, ಶಿಫ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಯಾಕೆ ನೋಡಿ, ಈಗ ಟಿ ಪ್ಲಸ್ ಟಿ ಇದೆ, ಟಿ ಪ್ಲಸ್ ಟಿ ಜಾಗಕ್ಕೆ ನಾನು ಡೈರೆಕ್ಟ್ ಆಗಿ ಟಿ ಅನ್ನ ರೀಪ್ಲೇಸ್ ಅಥವಾ ರಿಡ್ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಪ್ರಾಬ್ಲಮ್ ಮುಂದೋಗಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಆ ಒಂದು ಪ್ರಾಬ್ಲಮ್ ಅಲ್ಲಿ ಮೊದಲನೇ ಪ್ರೊಜೆಕ್ಷನ್ ಏನಿದೆ ಅಲ್ವಾ, ಇಲ್ಲಿ ನೋಡಿ ಈ ಪ್ರೊಡ್ಯೂಸರ್ ಅನ್ನ ಬರಿಬೇಕಲ್ವಾ, ಮೊದಲನೇ ಪ್ರೊಡ್ಯೂಸರು. ಸೊ ನಾವು ಮೊದಲನೇ ಪ್ರೊಡ್ಯೂಸರ್ ಅನ್ನ ಬರೆಯಲ್ಲ, ಯಾಕಂತಂದ್ರೆ ಎಲ್ಲಿವರೆಗೂ ಇನ್ಪುಟ್ ಬಫರ್ ಎಂಟಿ ಆಗಿ ಕೇವಲ ಡಾಲರ್ ಮಾತ್ರ ಉಳಿಯುತ್ತೆ ಅಲ್ಲಿವರೆಗೂ ನಾವು ನಮ್ಮ ಮೊದಲನೇ ಪ್ರೊಡ್ಯೂಸರ್ ಅನ್ನ ಸ್ಟ್ಯಾಕಿಗೆ ತರಂಗಿಲ್ಲ. ಗೊತ್ತಾಯ್ತಾ? ಏನು, ಇನ್ಪುಟ್ ಬಫರ್ ಖಾಲಿಯಾಗಿ ಡಾಲರ್ ಮಾತ್ರ ಉಳಿಯೋವರೆಗೂ ನಾವು ನಮ್ಮ ಮೊದಲನೇ ಪ್ರೊಡ್ಯೂಸರ್ ನ ತಗೊಂಡ್ಬರಂಗಿಲ್ಲ ಸ್ಟ್ಯಾಕಿಗೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಾನು ರೆಡ್ಯೂಸ್ ಮಾಡಬೇಕಿತ್ತು, ಟಿ ಪ್ರೊಡ್ಯೂಸಿಂಗ್ ಟಿ ಪ್ಲಸ್ ಟಿ, ಟಿ ಅನ್ನ ರೆಡ್ಯೂಸ್ ಮಾಡಬೇಕಿತ್ತು. ಬಟ್
ಇಲ್ಲಿ ನಾನು ಶಿಫ್ಟ್ ಅನ್ನ ಮಾಡ್ತೀನಿ, ಯಾಕಂತಂದ್ರೆ ಇನ್ನು ನನ್ನ ಇನ್ಪುಟ್ ಬಫರ್ ಎಂಟಿ ಆಗಿಲ್ಲ. ಸೊ ಶಿಫ್ಟ್ ಮಾಡೋಣ. ಸೊ ಶಿಫ್ಟ್ ಮಾಡಿದ್ರೆ ಮೊದಲನೇ ಎಲಿಮೆಂಟ್ ಯಾವ್ದಿರೋದು, ಕ್ಲೋಸ್ಡ್ ಬ್ರಾಕೆಟ್ ಡಾಲರ್ ಟಿ ಮೈನಸ್ ಟಿ ಪ್ಲಸ್ ಟಿ ಕ್ಲೋಸ್ಡ್ ಬ್ರಾಕೆಟ್. ಸೊ ಉಳ್ಕೊಳೋದೇನು ಡಾಲರ್, ನೆನಪಿರ್ಲಿ ಏನು ಉಳ್ಕೊಂತು ಡಾಲರ್. ಸೊ ಇನ್ಪುಟ್ ಬಫರ್ ಏನಾಗಿದೆ ಇವಾಗ ಎಂ ಟಿ ಆಗಿದೆ. ನಾನು ಹೇಳಿದ್ದೆ ಎಂ ಟಿದು ಸಿಂಬಲ್ ಯಾವುದು ಡಾಲರ್. ಸ್ಟಾರ್ಟಿಂಗು ಸ್ಟ್ಯಾಕ್ ಅಲ್ಲಿ ಡಾಲರ್ ಇರುತ್ತೆ, ಈ ಕಡೆನೆಲ್ಲ ಈ ಕಡೆ ತೆಗೆದ್ಮೇಲೆ ಎಂ ಟಿ ಅಂತ ತೋರಿಸೋದಕ್ಕೋಸ್ಕರ ಒಂದು ಡಾಲರ್ ಅನ್ನ ಆಡ್ ಮಾಡಿದ್ವಿ ಇನ್ಪುಟ್ ಬಫರ್ ಅಲ್ಲಿ, ಅದೇ ಡಾಲರ್ ಮಾತ್ರ ಉಳ್ಕೊಂತು. ಈಗ ನಾನು ಮೊದಲನೇ ಪ್ರೊಡ್ಯೂಸರ್ ತರ್ಬೋದಾ, ಎಸ್ ತರ್ಬೋದು. ಈಗ ಎಂ ಟಿ ಆಗಿದೆ ನೋಡಿ, ಒಂದೊಂದಾಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಆಕ್ಷನ್ಗೋಸ್ಕರ ಕ್ಲೋಸ್ಡ್ ಬ್ರಾಕೆಟ್ ಇದೆ. ಸೊ ಕ್ಲೋಸ್ಡ್ ಬ್ರಾಕೆಟ್ ನನಗೆ ಬೇಡ. ಬ್ರಾಕೆಟ್ ಒಳಗೆ ಟಿ ಪ್ಲಸ್ ಟಿ ಇದೆ, ನನಗೆ ಆಲ್ರೆಡಿ ಗೊತ್ತಿದೆ ಟಿ ಪ್ಲಸ್ ಟಿ ಇಲ್ಲಿದೆ ಸಪರೇಟ್ ಪ್ರೊಜೆಕ್ಷನ್ ಆಗಿ. ನನ್ನ ಇನ್ಪುಟ್ ಬಫರ್ ಖಾಲಿ ಆಗಿರೋದ್ರಿಂದ ಮತ್ತೆ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ನನಗೆ ಎಲಿಮೆಂಟ್ಸ್ ಇದೆ. ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ನನಗೆ ಎಲಿಮೆಂಟ್ಸ್ ಇದ್ದಾಗ ನಾನು ಪ್ರೊಡ್ಯೂಸರ್ ಅನ್ನ ಯೂಸ್ ಮಾಡಬಹುದು. ಯಾವಾಗ ಇನ್ಪುಟ್ ಬಫರ್ ಖಾಲಿ ಇಲ್ಲ ಅಂತ ಅಂದ್ರೂ ಕೂಡ ನಾನು ಈ ಒಂದು ಸಿಚುವೇಶನ್ ಅಲ್ಲಿ ಬರಿಬಹುದು. ಯಾವಾಗ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಫಸ್ಟ್ ಪ್ರೊಡ್ಯೂಸರಿನ ಪ್ರೊಜೆಕ್ಷನ್ ಇದ್ದಾಗ. ನೆನಪಿರ್ಲಿ, ಯಾವಾಗ ಫಸ್ಟ್ ಪ್ರೊಡ್ಯೂಸರಿನ ಪ್ರೊಜೆಕ್ಷನ್ ಬ್ರಾಕೆಟ್ ಗಳ ಒಳಗಡೆ ಇರುತ್ತೆ, ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ, ಇನ್ಪುಟ್ ಬಫರ್ ಎಂ ಟಿ ಇರಲಿ, ಇನ್ಪುಟ್ ಬಫರ್ ಎಂ ಟಿ ಇಲ್ದಲೇ ಇರಲಿ, ನಾನು ಎರಡೂ ಕಂಡೀಷನ್ ಅಲ್ಲೂ ಕೂಡ ಬರಿಬಹುದು. ಏನಾದ್ರೂ ನಮಗೆ ಫಸ್ಟ್ ಪ್ರೊಡ್ಯೂಸರಿನ ಪ್ರೊಜೆಕ್ಷನ್ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇಲ್ಲ ಮತ್ತೆ ಇನ್ಪುಟ್ ಬಫರ್ ಎಂ ಟಿ ಇಲ್ಲ ಅಂತಂದ್ರೆ ನಾನು ಆ ಕಂಡೀಷನ್ ಅಲ್ಲಿ ರಿಪ್ಲೇಸ್ ಮಾಡಂಗಿಲ್ಲ, ರೆಡ್ಯೂಸ್ ಮಾಡಂಗಿಲ್ಲ. ಬಟ್ ಇಲ್ಲೇನು ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇದೆ ನನ್ನ ಫಸ್ಟ್ ಪ್ರೊಡ್ಯೂಸರಿನ ಪ್ರೊಜೆಕ್ಷನ್. ಅದರ ಜೊತೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಇನ್ಪುಟ್ ಬಫರ್ ಕೂಡ ನನಗೆ ಖಾಲಿ ಆಗಿದೆ. ಸೊ ಎರಡು ಕಂಡೀಷನ್ ಅಲ್ಲೂ ಕೂಡ ನಾನು ಯೂಸ್ ಮಾಡಬಹುದು. ಸೊ ಇವಾಗ ನಾನೇನ್ ಮಾಡ್ತೀನಿ, ರೆಡ್ಯೂಸ್ ಮಾಡ್ತೀನಿ. ರೆಡ್ಯೂಸ್ ಟಿ ಪ್ರೊಡ್ಯೂಸಿಂಗ್ ಟಿ ಪ್ಲಸ್ ಟಿ. ಸೊ ಇವಾಗ ಏನಾಗುತ್ತೆ, ಡಾಲರ್ ಟಿ ಮೈನಸ್ ಟಿ ಆಯ್ತು, ಸರಿನಾ? ಸೊ ಡಾಲರ್ ಹಂಗೆ ಉಳ್ಕೊಂತು. ಒಂದು ರೆಡ್ಯೂಸ್ ಆಗಿದೆ ಇವಾಗ ನೋಡಿ, ಟಿ ಪ್ಲಸ್ ಟಿ ಇದ್ದಿದ್ದು ಟಿ ಆಗಿ ರೆಡ್ಯೂಸ್ ಆಗಿದೆ. ಸೊ ಇದು ಸಪರೇಟ್ ಪ್ರೊಜೆಕ್ಷನ್ ಆಗಿದೆ ಅಲ್ವಾ ಇಲ್ಲಿ ನೋಡಿ. ಸೊ ಇನ್ನೊಂದು ರೆಡ್ಯೂಸ್ ಆಪ್ಷನ್ ಅನ್ನ ಮಾಡ್ತೀನಿ. ಟಿ ಪ್ಲಸ್ ಟಿ ಇದ್ದಿದ್ದನ್ನ ಟಿ ಆಗಿ ರೆಡ್ಯೂಸ್ ಮಾಡಿ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಒಳಗಡೆ ಇರುವಂತ ಟಿ ಅನ್ನ ಮತ್ತೆ ರೆಡ್ಯೂಸ್ ಮಾಡ್ತಾ ಇದೀವಿ. ಸೊ ಇದನ್ನ ಏನಂತ ಕರಿತೀವಿ, ರೆಡ್ಯೂಸ್ ಕಾನ್ಫ್ಲಿಕ್ಟ್. ಒಂದೇ ಸಲ ಅರ್ಥ ಅಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಇದನ್ನ ರೆಡ್ಯೂಸ್ ಮಾಡ್ಬೋದಾ, ಎಸ್, ರೆಡ್ಯೂಸ್ ಟಿ ಪ್ರೊಡ್ಯೂಸಿಂಗ್ ಟಿ. ಈಗ ಏನಾಗುತ್ತೆ, ಡಾಲರ್ ವಿಲ್ ಬಿ ಸೇಮ್ ಟಿ ಮೈನಸ್ ಟಿ, ಟಿ ತಾನೇ ರೆಡ್ಯೂಸ್ ಮಾಡ್ತಾ ಇರೋದು, ಸೊ ಟಿ. ನೆಕ್ಸ್ಟ್ ಡಾಲರ್ ಅದೇ ರೀತಿ ಉಳ್ಕೊಂತು. ಈಗ ಟಿ ಮೈನಸ್ ಟಿ, ಸೊ ಟಿ ಮೈನಸ್ ಟಿ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ, ಎಸ್. ಸೊ ಅದನ್ನ ಡೈರೆಕ್ಟ್ ಆಗಿ ರೆಡ್ಯೂಸ್ ಮಾಡಬಹುದು. ರೆಡ್ಯೂಸ್ ಟಿ ಪ್ರೊಡ್ಯೂಸಿಂಗ್ ಟಿ ಮೈನಸ್ ಟಿ. ಸೊ ಇವಾಗ ಏನಾಗುತ್ತೆ, ಡಾಲರ್ ಟಿ ಮಾತ್ರ ಉಳ್ಕೊಂತು, ಇಲ್ಲಿ ಡಾಲರ್. ಯಾವ ಕಂಡೀಷನ್ ಅಲ್ಲಿ ಇನ್ಪುಟ್ ಬಫರ್ ಎಂ ಟಿ ಆಗಿ ಡಾಲರ್, ಅದರ ಜೊತೆ ನನ್ನ ಸ್ಟ್ಯಾಕ್ ಅಲ್ಲಿ ಮೊದಲನೇ ಪ್ರೊಡ್ಯೂಸರ್ ಮಾತ್ರ ಉಳ್ಕೊಂತಾರೆ. ಮೊದಲನೇ ಪ್ರೊಡ್ಯೂಸರ್ ಯಾರು, ಕ್ಯಾಪಿಟಲ್ ಲೆಟರ್ ಟಿ. ಡಾಲರ್ ನನಗೆ ಬೇಕಾಗಿಲ್ಲ, ಅದು ಎಂ ಟಿ ಸಿಂಬಲ್ ಅನ್ನ ತೋರಿಸ್ತಾ ಇರೋದು ಟಿ. ಯಾವಾಗ ಸ್ಟ್ಯಾಕ್ ಅಲ್ಲಿ ನನ್ನ ಮೊದಲನೇ ಪ್ರೊಡ್ಯೂಸರ್ ಮತ್ತೆ ಇನ್ಪುಟ್ ಬಫರ್ ಎಂ ಟಿ ಆಗಿ ಡಾಲರ್ ಉಳ್ಕೊಳುತ್ತೆ, ಅವಾಗ ನಮ್ದು ಫೈನಲ್ ಸ್ಟೆಪ್, ದಟ್ ಈಸ್ ನಾವು ಅಕ್ಸೆಪ್ಟ್ ಅಂತ ಬರಿಬೇಕು. ನೋಡಿ, ಮೂರನೇ ಆಕ್ಷನ್ ಅಕ್ಸೆಪ್ಟ್ ಅನ್ನ ನಾನು ಯೂಸ್ ಮಾಡಿರೋದು ಲಾಸ್ಟ್ ಸ್ಟೆಪ್ ಅಲ್ಲೇ ಹೊರತು ಇನ್ನು ಉಳಿದಿರುವಂತಹ ಎಲ್ಲಾ ಸ್ಟೆಪ್ ಅಲ್ಲೂ ಶಿಫ್ಟ್ ಮತ್ತೆ ರೆಡ್ಯೂಸ್ ಅನ್ನ ಯೂಸ್ ಮಾಡಿದೀವಿ. ರೆಡ್ಯೂಸ್ ಕಾನ್ಫ್ಲಿಕ್ಟ್ ನಿಮಗೆ ಗೊತ್ತಿರಬೇಕು, ಶಿಫ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್ ನಿಮಗೆ ಗೊತ್ತಿರಬೇಕು. ನೋಡಿ, ಶಿಫ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್ ಯಾವಾಗ ಅಪ್ಲೈ ಆಗುತ್ತೆ ಅಂತಂದ್ರೆ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ನಮ್ಮ ಫಸ್ಟ್ ಪ್ರೊಡ್ಯೂಸರಿನ ಪ್ರೊಜೆಕ್ಷನ್ ಇಲ್ದಲೇ ಇದ್ದಾಗ. ಏನಾದ್ರೂ ಫಸ್ಟ್ ಪ್ರೊಡ್ಯೂಸರಿನ ಪ್ರೊಜೆಕ್ಷನ್ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇದ್ರೆ ನಾವು ಈಸಿಯಾಗಿ ಆರಾಮಾಗಿ ರೆಡ್ಯೂಸ್ ಮಾಡಬಹುದು. ಇನ್ಪುಟ್ ಬಫರ್ ಖಾಲಿ ಆಗಿರ್ಬೇಕು ಅಂತ ಏನಿಲ್ಲ, ಜಸ್ಟ್ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇದ್ರೆ ನಾವು ಆರಾಮಾಗಿ ರೆಡ್ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಇನ್ನೊಂದು ಸಿಚುವೇಶನ್ ಏನು, ನಾವು ಏನಾದ್ರೂ ಫಸ್ಟ್ ಪ್ರೊಡ್ಯೂಸರಿನ ಪ್ರೊಜೆಕ್ಷನ್ಸ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತಂದ್ರೆ ಇನ್ಪುಟ್ ಬಫರ್ ಖಾಲಿ ಆಗಿರ್ಬೇಕು. ಇವೆರಡು ಸಿಚುವೇಶನ್ ಅಲ್ಲೂ ಕೂಡ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್ ಯಾವಾಗ, ಒಂದ್ಸಲಿ ರೆಡ್ಯೂಸ್ ಮಾಡಿ ಮತ್ತೆ ರೆಡ್ಯೂಸ್ ಮಾಡ್ತೀವಲ್ಲ, ಅವಾಗ ರೆಡ್ಯೂಸ್ ಕಾನ್ಫ್ಲಿಕ್ಟ್ ಬರುತ್ತೆ. ಒಂದೆರಡು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕು, ಡೈರೆಕ್ಟ್ ಆಗಿ ಫಸ್ಟ್ನೇ ಪ್ರಾಬ್ಲಮ್ ಅಲ್ಲೇ ಗೊತ್ತಾಗಲ್ಲ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೀನಿ, ಆ ಎಲ್ಲಾ ವಿಡಿಯೋ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲ ಅಂತ ಅಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ವಾಟ್ಸ್ಆಪ್ ಮುಖಾಂತರನೂ ಕೂಡ ನನಗೆ ಡೌಟ್ಸ್ ಅನ್ನ ಕೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.